ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ನಾನು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸ್ವಲ್ಪ ಇತ್ತಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಕ್ಲೀನ್ ಮಾಡ್ತಾ ಅಲ್ಲಿ ಇಲ್ಲಿ ಇರೋದನ್ನೆಲ್ಲ ತೆಗೆದ್ಬಿಟ್ಟು ನೋಡ್ತೀನಿ. ಮತ್ತು ಹೊರಗಡೆ ತುಂಬ ಕೆಲಸ ಇತ್ತು, ಅದನ್ನು ಮಾಡ್ಕೊಂಡು ಬಂದೆ. ಅದಾದಮೇಲೆ ಮತ್ತೆ ಪಾತ್ರೆ ಇನ್ನೂ ಇತ್ತಲ್ವ, ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ಅದಾದಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಮತ್ತೆ ಇವತ್ತು ಸ್ಪೆಷಲ್ ಆಗಿರಲಿ ಅಂತ ರೊಟ್ಟಿನೇ ಮಾಡ್ತಾಯಿದ್ದೆ. ಲೈಕ್ 3 to 4 days ಆಯ್ತು ರೊಟ್ಟಿ ಮಾಡಿರಲಿಲ್ಲ. ಇವತ್ತು ಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಮಾಡ್ತಾಯಿದ್ದೆ. ಅದ್ರ ಜೊತೆ ಮತ್ತು ಸೌತೆಕಾಯಿ ಪಲ್ಯ, ಅಂದರೆ ನನಗೆ ಸೌತೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಎನಿವೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಜೊತೆ ಬಿಸಿ 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 ಸೌತೆಕಾಯಿ ಪಲ್ಯ ತಿಂದರೆ ಮಸ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಹೆಂಗಿರುತ್ತೆ ಅಂತ. ನಾನು ಫ್ರಿಜ್ಜಿಂದ ಜಸ್ಟ್ ತೆಗೆದು ತೊಳೆದೆ, ಹಾಗೆ ತಿಂದ್ಬಿಟ್ಟೆ. ಫುಲ್ ಬಾಯೆಲ್ಲ ಫುಲ್ ಕೋಲ್ಡು, ಅಲ್ಲಿ ತಿನ್ನೋಕ್ಕಾಗ್ತಿಲ್ಲ, ಹಂಗಾಯಿತು. ಆಮೇಲೆ ಬೇಗ ಎಲ್ಲನೂ ಕಟ್ ಮಾಡಿಬಿಟ್ಟು ಹಂಗೆ ಇದ್ರ ಜೊತೆನೂ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಒಂದ್ಸಲ ಮಾಡ್ತಿದ್ದೀನಿ. ನೋಡ್ತಿದ್ದೀನಿ ಹೊರಗಡೆ ಫುಲ್ಲು ಮಳೆ ಅಂದರೆ ಮಳೆ ಎಷ್ಟಂದರೆ ಬೆಂಗಳೂರಲ್ಲಿ ಮಳೆ ನೋಡಂಗೆ ಇಲ್ಲ, ಅಷ್ಟು ಮಳೆ ಇದೆ. ಅದು ಹೆಂಗೋ ಗೊತ್ತಿಲ್ಲ, ಫುಲ್ ಸೀಸನ್ನೇ ಒಂದೇ ದಿನದಲ್ಲಿ ಕಾಣಿಸುತ್ತೆ. ಬೆಳಗ್ಗೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಆಮೇಲೆ ಮಳೆ ಬರುತ್ತೆ, ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗುತ್ತೆ, ಮತ್ತೆ ಮಳೆ, ಮತ್ತೆ ನೈಟ್ ನೋಡಿದ್ರೆ ಫುಲ್ ಚಳಿ. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಎಲ್ಲ ಒಂದೇ ಸಲ ಬರ್ತಿದೆ ಏನೋ ಗೊತ್ತಿಲ್ಲ, ಆ ರೀತಿ ಆಗ್ತಿದೆ ಇವಾಗ ಬೆಂಗಳೂರಲ್ಲಿ. ಮತ್ತು ನಿಮ್ಮ ಕಡೆ ಎಲ್ಲ ಹೆಂಗಿದೆ ಅಂತ ಒಂದ್ಸಲ ಹೇಳಿ ನೋಡಿ. ಇವಾಗ ನಾನು ಈರುಳ್ಳಿ ಕೂಡ ಕಟ್ ಮಾಡ್ತಿದ್ದೀನಿ. ಈರುಳ್ಳಿ ಕಟ್ ಮಾಡಿಬಿಟ್ಟು ಪಟ ಫ್ರೈ ಮಾಡ್ತೀನಿ. ನೋಡ್ತೀರಾ ಹೆಂಗೆ ನೀವು ಹೆಂಗಿರುತ್ತೆ ಅಂತ. ಇನ್ನೊಂದೇನೆಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಂಗಂದರೆ ಬರೀ ಬಂದುಬಿಟ್ಟು ನಿಮಗೆ ರೊಟ್ಟಿನೇ ಚಂದ. ಯಾವುದೇ ಟೈಮಲ್ಲಿ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ, ಏನಾದರೂ ಇಲ್ಲಿ ರೊಟ್ಟಿ ಒಂದಿದ್ದರೆ ಏನೂ ಬೇಡ ನಮಗೆ. ಮಾರ್ನಿಂಗ್ ಟಿಫನಿಗೆ ಕೊಡಿ ತಿಂತೀವಿ, ಮಧ್ಯಾಹ್ನ ಊಟಕ್ಕೆ ಕೊಡಿ ತಿಂತೀವಿ, ರಾತ್ರಿ ಊಟಕ್ಕೆ ಕೊಡಿ ತಿಂತೀವಿ, ಯಾವಾಗಿದ್ರೂ ರೊಟ್ಟಿ. ಅದರಲ್ಲೂ ನಾನಿವಾಗ ರೀಸೆಂಟಾಗಿ ಮದುವೆ ಆಗಿರೋದು ಬಾಗಲಕೋಟೆ ಟು ದಾವಣಗೆರೆ. ನಾನು ಬಾಗಲಕೋಟೆನಲ್ಲಿ ರೊಟ್ಟಿ ಚಪಾತಿ ಈಕ್ವಲಿ, ಅಂದರೆ ಲೈಕ್ 2 ಥರ ತಿಂತೀವಿ. ಬಟ್ ದಾವಣಗೆರೆ ಸೈಡ್ ಹಾಗಲ್ಲ, ಓನ್ಲಿ ರೊಟ್ಟಿನೇ ತಿಂತಾರೆ ಜಾಸ್ತಿ. ಅದರಲ್ಲೂ ನಮ್ಮೂರು, ನಾನು ಮದುವೆ ಆಗಿರೋದು ದಾವಣಗೆರೆಯಿಂದ ಮೈಲಾರ ಅಂತ ಹೇಳ್ಬಿಟ್ಟು, ಅಲ್ಲಂತೂ ಯಾವಾಗಲೂ ರೊಟ್ಟಿ. ಬೆಳಗ್ಗೆ ಟಿಫನಿಗೆ ಬೇರೆ ಏನಾದರೂ ನಡೆಯುತ್ತೆ, ಬಟ್ ಮಧ್ಯಾಹ್ನ ರಾತ್ರಿ ರೊಟ್ಟಿ ಬೇಕು. ಬೆಳಗ್ಗೆ ಏನಾದರೂ ರೊಟ್ಟಿ ಮಾಡಿದರೆ ಇನ್ನೂ ಖುಷಿ, ಎಲ್ಲರಿಗೂ ಖುಷಿ. ಅದೇ ರೀತಿ ನಮ್ಮ ಮನೆಯವ್ರು ಕೂಡ ಸೇಮ್, ಅವ್ರಿಗೂ ಕೂಡ ಯಾವಾಗಲೂ ರೊಟ್ಟಿ ಇದ್ದರೆ ಸಾಕು, ಮತ್ತೊಂದು ಏನೂ ಬೇಡ, ರೊಟ್ಟಿ ಒಂದು ಕೊಡಿ ಸಾಕು. ಮತ್ತು ಬೆಳಗ್ಗೆ ಟಿಫನಿಗೆ ಏನಾದರೂ ಮಂಡಕ್ಕಿ ಮಾತ್ರ ಮಸ್ತಾಗುತ್ತೆ ಅವ್ರ ಕಡೆ. ನಮ್ಮ ಅತ್ತೆ ಮಾತ್ರ ನನಗೆ ಹೆಂಗೆ ಮಾಡಿಕೊಡ್ತಾರೆ ಗೊತ್ತಾ, ಹಂಗೆ ಮಾಡ್ತಾರೆ ಮಂಡಕ್ಕಿ ಎಲ್ಲ. ಮಂಡಕ್ಕಿ, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಅಂತೆ,